ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಉತ್ತರ ಕರ್ನಾಟಕದಲ್ಲೇ ಕಾಮಿಡಿ ವಿಡಿಯೋಸ್ಗೆ ಪ್ರಸಿದ್ಧಿಯನ್ನು ಪಡೆದಿರುವ ಖ್ವಾಜಾ ಶಿರಟ್ಟಿ ಅಲಿಯಾಸ್ ಮುಕುಳಪ್ಪ ಇವರ ಜೀವನ ಶೈಲಿ ಮತ್ತು ಯೂಟ್ಯೂಬ್ ಜರ್ನಿ ಮತ್ತು ಇವರ ಫ್ಯಾಮಿಲಿ ಮತ್ತು ಇವರು ಲಾಸ್ಟಲ್ಲಿ ಯೂಟ್ಯೂಬಿಂದ ಎಷ್ಟು ದುಡ್ಡನ್ನು ಗಳಿಸ್ತಾರೆ ಅಂತಂದೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮೊದಲನೇದಾಗಿ ಖ್ವಾಜಾ ಶಿರಟ್ಟಿ ಅಲಿಯಾಸ್ ಮುಕುಳಪ್ಪ ಇವರು ಧಾರವಾಡ ಜಿಲ್ಲೆಯ ಕಲ್ಗೇರಿ ಎಂಬ ಊರಲ್ಲಿ ಜನಿಸ್ತಾರೆ. ಇವರು ಮೊಹಮ್ಮದ್ ಹನ್ರಿಫ್ ಮತ್ತು ಶಮ್ರಿನ್ ಬಾನು ಇವರ 4ನೇ ಮಗ ಆಗಿ ಹುಡ್ತಾರೆ. ಇವರು ಒಟ್ಟಿನಲ್ಲಿ 5 ಜನ ಮಕ್ಕಳು. 5 ಜನರಲ್ಲಿ ಇವರು 4ನೇವರಾಗಿರ್ತಾರೆ. ಇವರಪ್ಪ ಊರಲ್ಲಿ ಮನೆಗಳಿಗೆ ಪೇಂಟು ಮತ್ತು ಕಾರ್ಗಳ ನಂಬರ್ ಪ್ಲೇಟು ನೇಮಿರೋ ಬೋರ್ಡ್ಸ್ಗಳನ್ನೆಲ್ಲ ಬರೆದು ಇವ್ರನ್ನೆಲ್ಲ ಸಾಕ್ತಾ ಇರ್ತಾರೆ. ಮತ್ತು ಇವರಮ್ಮ ಶಮ್ರಿನಾ ಬಾನು ಮನೆಯಲ್ಲೇ ಇರ್ತಾರೆ. ಇವರು 5 ಜನರನ್ನ ನೋಡ್ಕೊಳ್ತಾ ಮನೆಯಲ್ಲೇ ಇರ್ತಾರೆ. ಇವರು ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಹೋಗ್ತಾರೆ. ಇನ್ನು ಉಳಿದ 4 ಜನರು ಕೂಡ ಆಟೋಗಳನ್ನು ನೋಡಿಸ್ತಾ ಇರ್ತಾರೆ. ಆಟೋಗಳು ನೋಡಿಸಿ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಇವರು ಮುಕುಳಪ್ಪ ಅವರು ಕೂಡ ಅವರ ಅಪ್ಪ ಜೊತೆ ಪೇಂಟಿಂಗ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಸ್ವಲ್ಪ ದಿನ ಬರ್ತಾ ಬರ್ತಾ ಇವರು ಫ್ರೆಂಡ್ಸ್ಗಳ ಜೊತೆ ಬೆರಿತಾ ಹೋದಂತೆಲ್ಲ ಅವ್ರ ಫ್ರೆಂಡ್ಸ್ಗಳ ಫೋನಲ್ಲಿ ಟಿಕ್ಟಾಕ್ ವಿಡಿಯೋಸ್ಗಳನ್ನ ನೋಡಿ ಇವರು ನಾನು ಮಾಡಬೇಕಲ್ವಾ, ನನ್ನ ಹತ್ರನೂ ಈ ಥರ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಅಲ್ಲ ಅಂತಂದೇಳಿ ಯೋಚನೆ ಮಾಡಿ ಬೇರೆಯವರು ಯಾರೋ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಯಾವುದೋ ಒಂದು ಸೈಡಲ್ಲಿ ನಿಂತ್ಕೊಂಡು ಒಂದು ಯಾವುದೋ ಆ್ಯಕ್ಟಿಂಗು ಆ ಥರ ಮಾಡಿಬಿಟ್ಟು ಇವರ ವಿಡಿಯೋ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಮುಂದೆ ದಿನಗಳು ಕಳೆದಂತೆಲ್ಲ ನಾನು ಸ್ವಂತ ಒಂದು ಫೋನ್ ತಗೊಂಡ್ಬಿಟ್ಟು ನಾನು ವಿಡಿಯೋ ಮಾಡೋಣ ಅಂತಂದೇಳಿ ಹೋಗ್ತಾರೆ. ಆಗ ಅವ್ರ ಅಪ್ಪನ ಹತ್ರ ದುಡ್ಡು ಕೇಳಿದಾಗ ಅವ್ರ ಅಪ್ಪ ದುಡ್ಡು ಕೊಡಲ್ಲ. ಆಗ ಇದೇ ಥರ ಆಗ್ತಾ ಇವ್ರ ಅಣ್ಣಂದ್ರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಇವ್ರ ಅಣ್ಣ ಲೋನಲ್ಲಿ ಇವನಿಗೆ ಒಂದು ಫೋನನ್ನು ತೆಗೆದುಕೊಡ್ತಾರೆ. ಆ ಫೋನ್ ತಗೊಂಡು ಆಗಿನ ಕಾಲದಾಗಿದ್ದ ಅವಾಗಿರ್ತಕ್ಕಂಥ ಟಿಕ್ಟಾಕ್ ಎಂಬ ಅಕೌಂಟ್ನಲ್ಲಿ ವಿಡಿಯೋಸ್ಗಳನ್ನ ಮಾಡಿ ಬೇರೆ ವಾಯ್ಸಿಂದ ಡಬ್ ಸ್ಮ್ಯಾಶ್ ಎಲ್ಲ ಮಾಡಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಹೀಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ದಿನಗಳು ಕಳೆದಂತೆ ಇವರ ವಿಡಿಯೋಸ್ಗಳು ಕೂಡ ತುಂಬ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಎಲ್ಲ ಜನರು ಇವ್ರನ್ನ ಗುರುತಿಸೋಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಟಿಕ್ಟಾಕ್ ವಿಡಿಯೋಸ್ಗಳನ್ನ ಮಾಡ್ತಾ ಕಾಲಹರಣ ಮತ್ತು ಹಂಗೆ ನಡೆಸ್ತಾ ಇರ್ತಾರೆ ಎಲ್ಲದನ್ನು. ಹೀಗೆ ಮುಂದೆ ಬರ್ತಾ ವಿಡಿಯೋಸ್ಗಳನ್ನ ಮಾಡೋಕ್ಕೆಲ್ಲ ಮೆಟೀರಿಯಲ್ಸು ಕ್ಯಾಮರಾ ಇವೆಲ್ಲ ತಗೊಳ್ಳೋಕ್ಕೆ ದುಡ್ಡು ಬೇಕಾಗುತ್ತೆ. ಆದರೆ ಟಿಕ್ಟಾಕಿಂದ ದುಡ್ಡುಗಳು ಬರ್ತಾ ಇರಲ್ಲ. ಟಿಕ್ಟಾಕ್ ವಿಡಿಯೋಸ್ಗಳನ್ನೆಲ್ಲ ಮಾಡ್ತಾ ತುಂಬ ಜನಪ್ರಿಯತೆಯನ್ನು ಗಳಿಸ್ತಾರೆ. ಮತ್ತು ಊರಿನವರೆಲ್ಲ ಗುರುತಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಅಕ್ಕಪಕ್ಕ ಊರವರೆಲ್ಲ ಗುರುತಿಸಿ ಮಾತಾಡೋಷ್ಟು ಬೆಳೀತಾ ಹೋಗ್ತಾರೆ. ಮುಂದೆ ಬರ್ತಾ ಟಿಕ್ಟಾಕ್ ಅನ್ನೋದು ಬ್ಯಾನ್ ಆಗುತ್ತೆ ಇಂಡಿಯಾದಲ್ಲಿ. ಆವಾಗ ಇವ್ರಿಗೆ ಟಿಕ್ಟಾಕ್ ಬಿಟ್ಟರೆ ಬೇರೆದೇನು ಗೊತ್ತಿದ್ದಿಲ್ಲ. ಹಾಗಾಗಿ ಟಿಕ್ಟಾಕ್ ಬ್ಯಾನ್ ಆದ ತಕ್ಷಣ ಇವರ ಅಪ್ಪ ಜೊತೆ ಪೇಂಟಿಂಗ್ ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಇವರ ಅಪ್ಪ ಜೊತೆ ಪೇಂಟಿಂಗ್ ಕೆಲಸಕ್ಕೆ ಹೋಗ್ತಾ ಮುಂದೆ ಅಲ್ಲಿ ಪೇಂಟಿಂಗ್ ಕೆಲಸ ಮಾಡೋರೆಲ್ಲರೂ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ, ಇವರು ಮುಕುಳಪ್ಪ ವಿಡಿಯೋಸ್ ಮಾಡ್ತಿದ್ರೆ ಏನಕ್ಕೆ ನಿಲ್ಲಿಸ್ಬಿಟ್ರಿ, ಮಾಡಿರಿ, ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೀಗೆ ಹೇಳಿ ಮತ್ತೆ ಜನರಿಗೋಸ್ಕರ ಮತ್ತೆ ವಿಡಿಯೋಸ್ಗಳನ್ನ ಮಾಡೋಕೆ ಇವ್ರು ಚಾಯ್ಸ್ ಮಾಡ್ಕೊಂಡಿದ್ದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬನ್ನು. ಇನ್ಸ್ಟಾಗ್ರಾಮಲ್ಲಿ ಇದು ವಿಡಿಯೋಸ್ಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಯೂಟ್ಯೂಬಲ್ಲಿ ಕೂಡ ಅಕೌಂಟನ್ನು ಓಪನ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಇವ್ರ ಹತ್ರ ಅಮೌಂಟ್ ಇದ್ದಿಲ್ಲ. ಮತ್ತು ಮನೆಯವರೆಲ್ಲ ಬೈತಾಯಿದ್ರು, ಏನಾದರೂ ಕೆಲಸ ಮಾಡು, ಈ ಥರ ವಿಡಿಯೋಸ್ ಇದನ್ನೆಲ್ಲ ಮಾಡ್ತಾಯಿದ್ರೆ ಉಣ್ಣಕ್ಕೆ ತಿನ್ನಕ್ಕೆ ಏನು ಮಾಡುತ್ತೀಯ, ಹಿಂಗೆ ಅಂತೇಳಿ ತುಂಬ ಬೈತಾ ಇರ್ತಾರೆ. ಆವಾಗ ಇವ್ರ ಅಪ್ಪನ ಹತ್ರ ಹೋಗಿ ಹೇಳಿದಾಗ ಇವರಪ್ಪ ತುಂಬ ನಂಬಿಕೆ ಇಟ್ಟು ಇವ್ರ ಮೇಲೆ ಸರಿ ಇರಲಿ ಮಾಡು. ಅವರಪ್ಪ ಮುಂದೆ ಆಲೋಚನೆ ಮಾಡಿರ್ತಾರೆ, ನನ್ನ ಮಗ ಮುಂದೆ ಎಷ್ಟು ಕಷ್ಟಪಡ್ತಿದ್ದಾನೆ ಅಂದರೆ ಮುಂದೆ ಏನಾದರೂ ಒಂದು ಹಾಗೆ ಆಗ್ತಾನೆ ಅಂತಂದೇಳಿ ಅಂತ. ಆ ವಿಡಿಯೋಸ್ಗಳಿಗೆಲ್ಲ ಒಂದು 100 ರೂಪಾಯಿನೋ 200 ರೂಪಾಯಿನೋ ಕೊಟ್ಟು ಕಳಿಸ್ತಾ ಇರ್ತಾರೆ. ಇವರು ಮುಂಚೆ ಸ್ಟಾರ್ಟಿಂಗಲ್ಲೆಲ್ಲ ಒಂದು ಆಟೋದಲ್ಲಿ ಹೋಗ್ಬಿಟ್ಟು ಬೇರೆ ಜಾಗಕ್ಕೆಲ್ಲ ಹೋಗ್ಬಿಟ್ಟು ವಿಡಿಯೋಸ್ಗಳನ್ನೆಲ್ಲ ಮಾಡಿ
ಅಪ್ಲೋಡ್ ಮಾಡ್ತಾ ಇರ್ತಾರೆ. ಚಿಕ್ಕ ಚಿಕ್ಕದೇ ವಿಡಿಯೋಸ್ಗಳನ್ನ ಶಾರ್ಟ್ಸ್ಗಳನ್ನೆಲ್ಲ ಹಾಕ್ತಾ ಹೋಗ್ತಾ ಇರ್ತಾರೆ. ಇವ್ರಿಗೆ ಬರ್ತಾ ಗೊತ್ತಾಗುತ್ತೆ ದೊಡ್ಡ ವಿಡಿಯೋಸ್ನೆಲ್ಲ ಹಾಕಿದರೆ ಇದರಿಂದನೂ ಹಣವನ್ನು ಗಳಿಸಬಹುದು. ಇದರಿಂದ ಹಣ ಗಳಿಸಿದ ಮೇಲೆ ಏನಾದರೂ ನಮಗೆ ಯೂಸ್ ಆಗುತ್ತೆ ಹಾಗೆ ಹೀಗೆ ಅಂತಂದೇಳಿ ತುಂಬ ಯೋಚನೆಗಳನ್ನ ಮಾಡಿಬಿಟ್ಟು ದೊಡ್ಡ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೊಡ್ಡ ವೀಡಿಯೋಸ್ಗಳನ್ನ ಮಾಡಬೇಕಂದ್ರೆ ಇವ್ರಿಗೆ ಆದಂಥ ಒಂದು ಟೀಮ್ ಬೇಕಾಗುತ್ತೆ. ಒಂದು ಟೀಮು ಮತ್ತು ಕ್ಯಾಮರಾ, ವಿಡಿಯೋ ಎಡಿಟಿಂಗ್ ಇದೆಲ್ಲ ಇವ್ರಿಗೆ ಗೊತ್ತೇ ಇರಲ್ಲ. ಆವಾಗ ಇವ್ರ ಅಣ್ಣಂದರು 4 ಜನ ಅಣ್ಣಂದರು ಇರ್ತಾರೆ. ಇವ್ರು 4 ಜನ ಅಣ್ಣಂದರು ಸೇರಿಕೊಂಡು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು 4 ಜನರಲ್ಲಿ ಒಬ್ಬ ಕ್ಯಾಮ್ರಾಮ್ಯಾನ್ ಆದರೆ ಇನ್ನೊಬ್ಬ ಎಡಿಟರ್ ಆಗಿರ್ತಾನೆ. ಆದರೆ ಇವರು ಆ್ಯಕ್ಟಿಂಗ್ಗಳನ್ನ ಮಾಡ್ತಾ ಇರ್ತಾರೆ. ಹೀಗೆ ಮಾಡ್ತಾ ಇವರೇ 5 ಜನ ಸೇರಿಕೊಂಡು ಎಲ್ಲ ಒಂದು ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ದಿನಗಳು ಕಳೆದಂತೆ ಯೂಟ್ಯೂಬಲ್ಲಿ ಒಂದು ಆ್ಯಪ್ ಪ್ರಮೋಷನ್ ಸಿಗುತ್ತೆ. ಆ ಆ್ಯಪ್ ಪ್ರಮೋಷನ್ ಆದಮೇಲೆ ಇವರು ಅದರಿಂದ ಬಂದಂಥ ದುಡ್ಡಿಂದ ಒಳ್ಳೆ ಫೋನ್ಗಳನ್ನೆಲ್ಲ ತಗೊಂಡು ಆಮೇಲೆ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಮಾಡ್ತಾ ಮುಂದೆ ತುಂಬ ಜನಪ್ರಿಯತೆಯನ್ನು ಪಡಿತಾರೆ. ಇವರು ಅಟ್ ಪ್ರೆಸೆಂಟಲ್ಲಿ ಹೇಳ್ಬೇಕಂದ್ರೆ ಧಾರವಾಡ ಅಲ್ಲ, ಇಡೀ ಕರ್ನಾಟಕನೇ ತುಂಬ ಮೆಚ್ಕೊಳ್ಳೋವಂಥ ಹಾಸ್ಯ ಕಲಾವಿದರು. ಮಾಡ್ತಾ ಇವರು ಯೂಟ್ಯೂಬಲ್ಲಿ ಜನಪ್ರಿಯತೆನೇ ಗಳಿಸಿ ಇವ್ರಿಗೆ ಫಸ್ಟಲ್ಲಿ 100K ಫಾಲೋವರ್ಸ್ಗೆ ಸಿಲ್ವರ್ದು ಅದು ಬರುತ್ತೆ ಯೂಟ್ಯೂಬಿಂದ. ಮತ್ತು ಇವ್ರಿಗೆ 1 ಮಿಲಿಯನ್ ಸಬ್ಸ್ಕ್ರೈಬ್ ಆದಮೇಲೆ ಗೋಲ್ಡನ್ ಬಟನ್ ಬರುತ್ತೆ. ಇಷ್ಟೆಲ್ಲ ಜನಪ್ರಿಯತೆಯನ್ನು ಗಳಿಸಿದವರು ಇವರು. ಹೀಗೆ ಬರ್ತಾ ಮುಂದೆ ಇವರೇ ಒಂದು ಸ್ವಂತವಾದ ಕಾರನ್ನು ತಗೋತಾರೆ. ಮತ್ತು KTM ಬೈಕ್ ಕೂಡ ತಗೊಂಡು ಇವಾಗ ಒಂದು ಲೆವೆಲಲ್ಲಿ ಸೆಟ್ಲ್ ಆಗಿದ್ದಾರೆ. ನೋಡಿ, ಎಷ್ಟೋ ಜನ ಕಷ್ಟಪಟ್ಟು ದುಡಿತಾ ಇರೋರೆ ಇನ್ನೂ ಕೆಲಸನೇ ಮಾಡ್ತಾವ್ರೆ. ಆದರೆ ಇವರು ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ಥಿಂಕ್ ಮಾಡಲೇಬೇಕು. ಎಷ್ಟಿದೆ ಸೋಷಿಯಲ್ ಮೀಡಿಯಾದಿಂದ ಅರ್ನಿಂಗ್ಸ್ ಅಂತ ಎಲ್ಲರೂ ಯೋಚನೆ ಮಾಡಿ. ಸೋಷಿಯಲ್ ಮೀಡಿಯಾದಿಂದ ಎಲ್ಲರೂ ಎಷ್ಟೆಷ್ಟು ಅರ್ನ್ ಮಾಡ್ತಾ ಇದ್ದಾರೆ, ನಾವುಗಳು ಮಾತ್ರ ನೋಡ್ಕೊಂಡೇ ಕಾಲ ಕಳೀತಾ ಇದ್ದೀವಿ. ಇವರ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡೋದಾದರೆ ಮುಕುಳೆಪ್ಪ ಕ್ವಾಜಾ ಅಂತಂದೇಳಿ ಈ ಹೆಸರಲ್ಲಿ ಇವರ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಇದರಲ್ಲಿ ಇವರು 878 ಪೋಸ್ಟ್ಗಳು ಮಾಡಿದ್ದಾರೆ ಮತ್ತು 1.3 ಮಿಲಿಯನ್ ಫಾಲೋವರ್ಸ್ ಕೂಡ ಇದ್ದಾರೆ. ಇವರು ವೀಡಿಯೋಸ್ಗಳನ್ನ ನೋಡ್ಬೋದು, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ. ತುಂಬ ಜನಪ್ರಿಯತೆನ ಇನ್ಸ್ಟಾಗ್ರಾಮಲ್ಲೇ ಪಡೆದುಕೊಂಡಿದ್ದಾರೆ. ಆಮೇಲೆ ಇನ್ನು ಇವ್ರದ್ದು ಯೂಟ್ಯೂಬನ್ನು ನೋಡೋದಾದರೆ ಮುಕುಳೆಪ್ಪ ರಿಯಲ್ ಟೀಮ್ ಅಂತಂದೇಳಿ ಒಂದು ಚಾನಲ್ ಇದೆ. ಇದರಲ್ಲಿ ಇವರು 533 ವೀಡಿಯೋಸ್ಗಳನ್ನ ಹಾಕಿದ್ದಾರೆ ಮತ್ತು 2.32 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇವ್ರಿಗೆ. ಇವರ ಟೋಟಲ್ ಯೂಟ್ಯೂಬ್ ವ್ಯೂಸ್ ಬಂದ್ಬಿಟ್ಟು 1,40,14,638 ವ್ಯೂಸ್ಗಳನ್ನ ಪಡೆದಿದ್ದಾರೆ. 2020ರಿಂದ ಇಲ್ಲಿವರೆಗೂ ಅಂದರೆ 5 ವರ್ಷದಲ್ಲಿ 98 ಕೋಟಿ ವ್ಯೂಸ್ಗಳನ್ನು ಪಡೆದಿದ್ದಾರೆ. ಅಂದರೆ ತುಂಬ ಇದು ಸುಲಭದ ಮಾತಲ್ಲ. ಇವರು ಕಾಮಿಡಿ ಕಂಟೆಂಟ್ ಇರೋ ವೀಡಿಯೋಸ್ಗಳನ್ನ ಮಾಡೋದ್ರಿಂದ ಇವ್ರಿಗೆ 1 ಮಿಲಿಯನ್ ವ್ಯೂಸ್ಗೆ ಅಂದರೆ 10 ಲಕ್ಷ ವ್ಯೂಸ್ಗೆ 50,000 ಅಮೌಂಟನ್ನು ಯೂಟ್ಯೂಬ್ ಅವರು ಪೇ ಮಾಡ್ತಾರೆ. ಮತ್ತು ಇವರು ಎಲ್ಲ ವೀಡಿಯೋಸ್ ಡ್ಯೂರೇಷನ್ ಬಂದುಬಿಟ್ಟು 15 ನಿಮಿಷದಿಂದ 20 ನಿಮಿಷ ಇರ್ತೈತೆ. ವಾಚ್ ಟೈಮ್ ಅವರ್ ಕೂಡ ಇವ್ರದ್ದು ತುಂಬ ಬೆಳೆಯುತ್ತೆ. ಹಾಗಾಗಿ ಇವ್ರಿಗೆ 50,000 ಮಿನಿಮಮ್ 50,000 ಅಂತೂ ಕೊಡ್ತಾರೆ ಯೂಟ್ಯೂಬ್ ಅವರು. ಈ ಲೆಕ್ಕದಲ್ಲಿ ಇವ್ರದ್ದು ಯೂಟ್ಯೂಬ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ 1 ಮಿಲಿಯನ್ಗೆ 50,000 ಅಂದರೆ ಇವರು 98 ಕೋಟಿ ಅಂದರೆ 984 ಮಿಲಿಯನ್ ವ್ಯೂಸ್ಗೆ 984 ಇಂಟು 50,000 ಮಾಡಿದರೆ 4,92,00,000 ಅಮೌಂಟನ್ನು ಇವರು ಯೂಟ್ಯೂಬಿಂದ ಅರ್ನ್ ಮಾಡಿದ್ದಾರೆ. ಅಂದರೆ 5 ವರ್ಷದಲ್ಲಿ 4,92,00,000 ರೂಪಾಯಿಯನ್ನು ಯೂಟ್ಯೂಬಿಂದ ಪಡೆದುಕೊಂಡಿದ್ದಾರೆ ಅಂತಂದೇಳಿ ನಾವು ಅಂದಾಜಾಗಿ ಹೇಳ್ಬೋದು. ನಾನು ಈ ವಿಡಿಯೋದಲ್ಲಿ ಮುಕುಳೆಪ್ಪ ಅವ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.